ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸೆಂಟರ್ ಆಫ್ ಗ್ರಾವಿಟಿಗೆ ಆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಕ್ಕೆ ಬೇಕಾಗಿರುವಂಥ ಫಾರ್ಮುಲಾಸ್ಗಳನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇದೇನು ಸಿಲಿಂಡರ್. ಸೊ ಸಿಲಿಂಡರ್ ಹೇಗಿರುತ್ತೆ, ಸಾರಿ ಡ್ರಾಯಿಂಗ್ ಅಷ್ಟು ನೀಟಾಗಿ ಬರ್ತಾ ಇಲ್ಲ, ಅದಕ್ಕೆ ಇಲ್ಲ. ಸೊ ಸಿಲಿಂಡರ್ ಹೇಗಿರುತ್ತೆ, ಸೊ ಅದರ ಸೆಂಟರ್ ಆಫ್ ಗ್ರಾವಿಟಿ ಜಿ ಇಲ್ಲಿರುತ್ತೆ. ಸೊ ಸೆಂಟರ್ ಆಫ್ ಗ್ರಾವಿಟಿ, ಸೆಂಟರ್ ಲೈನ್ ಈಗ ಬರುತ್ತೆ. ಸೊ ಇದೇನಾಗುತ್ತೆ, ಅದರ ರೇಡಿಯಸ್. ಸೊ ಫುಲ್ ನೋಡಿದ್ರೆ ಅದರ ಡಯಾಮೀಟರ್ ಆಗುತ್ತೆ. ಸೊ ಅದರ ಗ್ರಾವಿಟಿ ಎಲ್ಲಿರುತ್ತೆ, ಹೈಟ್ ಬೈ 2 ಅಲ್ಲಿರುತ್ತೆ. ಎಲ್ಲಿರುತ್ತೆ, ಹೈಟ್ ಬೈ 2. ಸೊ ಬೇಕಾಗಿರುವಂಥ ಫಾರ್ಮುಲಾಸ್ ಏನು, ವಾಲ್ಯೂಮ್. ಮೊದಲನೇದು ವಾಲ್ಯೂಮ್, ವಿ ಈಸ್ ಈಕ್ವಲ್ ಟು, ಸೊ ಸಿಲಿಂಡರ್ನ ವಾಲ್ಯೂಮ್ನ ಹೇಗೆ ಕಂಡುಹಿಡಿಯೋದು, ಪೈ ಆರ್ ಸ್ಕ್ವೇರ್ ಹೆಚ್. ಹೆಚ್ ಅಂದರೆ ಹೈಟ್ ಆಫ್ ದಿ ಸಿಲಿಂಡರ್ ಮತ್ತು ಆರ್ ಅಂತ ಅಂದರೆ ರೇಡಿಯಸ್. ನೆಕ್ಸ್ಟ್ ಎಕ್ಸ್ನ ಹೇಗೆ ಕಂಡುಹಿಡ್ತೀವಿ, ಎಕ್ಸ್. ಸೊ ಇಲ್ಲಿ ನಾವೇನಾದ್ರೂ ಆ್ಯಕ್ಸಿಸ್ನ ತೊಗೊತ ಸೊ ನಾವು ಯಾವಾಗಲೂ ಫಸ್ಟ್ ಕ್ವಾಡ್ರೆಂಟ್ನೇ ತೊಗೊಳೋದು. ಸೊ ಎಕ್ಸ್ ಮತ್ತು ವೈ ಅಂತ ಅಂದರೆ, ಸೊ ಎಕ್ಸ್ನ ವ್ಯಾಲ್ಯೂ ಏನಾಗುತ್ತೆ, ನನಗೆ ಎಕ್ಸ್ನ ವ್ಯಾಲ್ಯೂ ಹೇಗೆ ಕಂಡುಹಿಡಿದು, ಎಕ್ಸ್ ಈಸ್ ಈಕ್ವಲ್ ಟು ಆರ್. ಸೊ ಡೈರೆಕ್ಟ್ ರೇಡಿಯಸ್. ನೆಕ್ಸ್ಟ್ ಸೊ ಸೆಂಟರ್ ಆಫ್ ಗ್ರಾವಿಟಿ ಎಕ್ಸ್ ಈ ಥರ ಬರುತ್ತೆ. ಸೊ ನೆಕ್ಸ್ಟ್ ವೈ ಏನಾಗುತ್ತೆ, ಹೈಟ್. ಸೊ ವೈ ಈಸ್ ಈಕ್ವಲ್ ಟು ಎಚ್ ಬೈ 2. ನೆಕ್ಸ್ಟ್ ಕೋನ್. ಸೊ ಕೋನ್ ಸೆಂಟರ್ ಆಫ್ ಗ್ರಾವಿಟಿ ಎಲ್ಲಿರುತ್ತೆ, ಸೊ ಅದರ ಮಧ್ಯದಲ್ಲಿರುತ್ತೆ. ಸೊ ಇದನ್ನು ಏನಂತ ಕರಿಬೋದು, ನಾವು ರೇಡಿಯಸ್ ಅಂತ ಕರಿತಾ ಹೋಗ್ಬೋದು. ಕೋನಿಗೆ ಹೇಗೆ ನೋಡೋದು, ಸೊ ಸೆಂಟರ್ ಆಫ್ ಗ್ರಾವಿಟಿ ಜಿ, ನೆಕ್ಸ್ಟ್ ರೇಡಿಯಸ್ ಆರ್ ಆಗಿರುತ್ತೆ. ಸೊ ಇದರ ವಾಲ್ಯೂಮ್ನ ಹೇಗೆ ಕಂಡುಹಿಡಿದು, ವಿ ಈಸ್ ಈಕ್ವಲ್ ಟು 1/3 ಪೈ ಆರ್ ಸ್ಕ್ವೇರ್ ಎಚ್. ನೆಕ್ಸ್ಟ್ ಎಕ್ಸ್ನ ಹೇಗೆ ಕಂಡುಹಿಡಿದು, ಎಕ್ಸ್ ಈಸ್ ಈಕ್ವಲ್ ಟು ರೇಡಿಯಸ್ ಏನಿರುತ್ತೆ ಅದೇ. ಸೊ ವೈ ಏನಾಗಿರುತ್ತೆ, ವೈ ಇಲ್ಲಿಂದ ಸೆಂಟರ್ ಆಫ್ ಗ್ರಾವಿಟಿಗೆ ಡಿಸ್ಟೆನ್ಸ್ ಎಚ್ ಬೈ 4 ಆಗಿರುತ್ತೆ. ಸೊ ವೈ ವ್ಯಾಲ್ಯೂ ಏನಾಗುತ್ತೆ, ಎಚ್ ಬೈ 4. ನೆಕ್ಸ್ಟ್ ಸ್ಪಿಯರ್. ಸೊ ಗುಂಡಾಗಿರುವಂಥ ಸ್ಪಿಯರ್. ಸೊ ರೇಡಿಯಸ್ ಆರ್, ಸೆಂಟರ್ ಆಫ್ ಗ್ರಾವಿಟಿ ಜಿ ಅಂತ ಕನ್ಸಿಡರ್ ಮಾಡಿದ್ರೆ, ವಾಲ್ಯೂಮ್ ಏನಾಗುತ್ತೆ ಸ್ಪಿಯರ್ದು, ವಿ ಈಸ್ ಈಕ್ವಲ್ ಟು 4/3 ಪೈ ಆರ್ ಕ್ಯೂಬ್. ಸೊ ಈ ಆರ್ ಅಂದ್ರೇನು, ರೇಡಿಯಸ್. ನೆಕ್ಸ್ಟ್ ಎಕ್ಸ್ನ ವ್ಯಾಲ್ಯೂ ಏನು, ರೇಡಿಯಸ್ ಆರ್. ಸೊ ವೈ ಕೂಡ ರೇಡಿಯಸ್ ಆರ್, ಪ್ರತಿಯೊಂದು ಕೂಡ ಆರ್ ಇರುತ್ತೆ. ನೆಕ್ಸ್ಟ್ ಹೆಮಿಸ್ಪಿಯರ್. ಸೊ ಹೆಮಿಸ್ಪಿಯರ್ ನೋಡೋಕೆ ಹೇಗಿರುತ್ತೆ, ಆಲ್ಮೋಸ್ಟ್ ಪ್ಲೇಟ್ ರೀತಿ ಇರುತ್ತೆ, ಬೌಲ್ ಥರ. ಸೊ ಸೆಂಟರ್ ಆಫ್ ಗ್ರಾವಿಟಿ ಎಲ್ಲಿರುತ್ತೆ, ಇಲ್ಲಿರುತ್ತೆ ಜಿ. ಸೊ ರೇಡಿಯಸ್ ಆರ್, ಪ್ರತಿಯೊಂದು ಕೂಡ ರೇಡಿಯಸ್ ಆರ್ ಆಗಿರುತ್ತೆ. ಸೊ ಇದಕ್ಕೆ ಫಾರ್ಮುಲಾಸ್ನ ನೋಡ್ತಾ ಹೋದರೆ, ವಾಲ್ಯೂಮ್ ಏನಾಗಿರುತ್ತೆ 2/3 ಪೈ ಆರ್ ಕ್ಯೂಬ್. ನೆಕ್ಸ್ಟ್ ಎಕ್ಸ್ನ ಹೇಗೆ ಕಂಡುಹಿಡೋದು ಅಂದರೆ, ಎಕ್ಸ್ ಈಸ್ ಈಕ್ವಲ್ ಟು ಆರ್ ಡೈರೆಕ್ಟ್. ವೈ ವ್ಯಾಲ್ಯೂ ಏನಾಗಿರುತ್ತೆ 3r/8. ಸೊ ಏನಾಗಿರುತ್ತೆ, ವೈನ ವ್ಯಾಲ್ಯೂ 3r/8 ಅಂತಂದರೆ ಈ ಡಿಸ್ಟೆನ್ಸ್ ಏನಾಗಿರುತ್ತೆ 3r/8 ಆಗಿರುತ್ತೆ. ನೆಕ್ಸ್ಟ್ ಕ್ಯೂಬ್. ನೆಕ್ಸ್ಟ್ ಏನು, ಕ್ಯೂಬ್ನ ನಾವು ಹೀಗೆ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಅಷ್ಟು ನೀಟಾಗಿ ಡಯಾಗ್ರಾಮ್ ಬಂದಿಲ್ಲ, ಅದನ್ನೇನು ತಲೆ ಕೆಡಿಸ್ಕೊಳ್ಳಿ. ಸೊ ಸೆಂಟರ್ ಆಫ್ ಗ್ರಾವಿಟಿ ಜಿ ಆಗಿರುತ್ತೆ. ಸೊ ಎಲ್ಲ ಸೈಡು ಕೂಡ ಈಕ್ವಲ್ ಇರುತ್ತೆ. ಸೊ ಅದನ್ನು ಎ ಅಂತ ಕರಿತಾ ಹೋಗ್ತೀನಿ. ಸೊ ವಾಲ್ಯೂಮ್ ಏನಾಗಿರುತ್ತೆ, ವಾಲ್ಯೂಮ್ ಈಸ್ ಈಕ್ವಲ್ ಟು ಎ ಕ್ಯೂಬ್. ಎಕ್ಸ್ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಎ ಬೈ 2, ವೈ ಈಸ್ ಈಕ್ವಲ್ ಟು ಎ ಬೈ 2. ಯಾಕಂತಂದರೆ ಎಲ್ಲ ಸೈಡ್ಸು ಈಕ್ವಲ್ ಆಗಿರುತ್ತೆ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಈ ಫಾರ್ಮುಲಾಗಳನ್ನು ಇಟ್ಕೊಂಡು ನಾವು ಸೆಂಟರ್ ಆಫ್ ಗ್ರಾವಿಟಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.